Dear students, good morning. Welcome to the history class. Mauryan Empire has contributed a lot to our country. The great first ever dynasty of our India was Mauryan Empire. Mauryan Empire founded by Chandragupta Maurya, guided by Chanakya, was the great guru of our ancient India. This Chanakya was an Acharya in Takshashila, which was a great university of our India, and also regarding administration, this Chanakya has given book namely as Arthashastra is considered as an epic and unique book in administration. Today we are discussing the contributions of Mauryan Empire. The Mauryas established an efficient administration system. They were the first to establish an uniform administrative system throughout their empire. Arthashastra played an important role in the administration of the Mauryas. ಅರ್ಥಶಾಸ್ತ್ರ ಈ ಮೌರ್ಯ ಸಾಮ್ರಾಜ್ಯದ ಆಡಳಿತದಲ್ಲಿ ಬಹಳ ಒಂದು ಪ್ರಮುಖ ಪಾತ್ರವನ್ನು ವಹಿಸಿತು ಅನ್ನೋದನ್ನು ಕೇಳಿದ್ದೀವಿ. ನಮ್ಮ ಭಾರತದ ಪ್ರಮುಖ ಆಚಾರ್ಯ ಅಂತ ಹೇಳ್ಬೋದು. ಆಚಾರ್ಯ ಚಾಣಕ್ಯರನ್ನ ನಾವು ನೆನಪು ಮಾಡ್ಕೊಂಡಿದ್ದೀವಿ, ಚಂದ್ರಗುಪ್ತ ಮೌರ್ಯರನ್ನ ನಾವು ನೆನಪು ಮಾಡ್ಕೊಂಡಿದ್ದೀವಿ, ಸಾಮ್ರಾಟ್ ಅಶೋಕನನ್ನು ನಾವು ನೆನಪು ಮಾಡ್ಕೊಂಡಿದ್ದೀವಿ. ಇವತ್ತು ಭಾರತಕ್ಕೆ ಮೌರ್ಯ ಸಾಮ್ರಾಜ್ಯದ ಕೊಡುಗೆಗಳು ಅಂತಕ್ಕಂತಹ ವಿಷಯವನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ರಿಗಾರ್ಡಿಂಗ್ ದಿಸ್ we have to remember the central government of Mauryan Empire. In that also we have to remember some sequences or some contents or some dividends regarding Mauryan Empire. In that, first thing is king. The king was the head of the state, and he was the chief source of legislative, executive, judicial and military forces. And also the king was the bound by the dharma. And the main duty of the king was to work for the welfare of the people and society. ಇಲ್ಲಿ ಮೌರ್ಯ ಸಾಮ್ರಾಜ್ಯದ ಕೊಡುಗೆಗಳು ಅಂತ ನೆನಪು ಮಾಡಿಕೊಳ್ಳುವಾಗ ಆಡಳಿತ ವ್ಯವಸ್ಥೆಯನ್ನು ನೆನಪು ಮಾಡಿಕೊಳ್ತೀವಿ. ಅದರಲ್ಲಿ ಕೇಂದ್ರೀಯ ಶಾಸನ ಅಥವಾ ಕೇಂದ್ರ ಸರ್ಕಾರ ಅಂತ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನೆನಪು ಮಾಡಿಕೊಂಡಾಗ ಅದರಲ್ಲಿ ರಾಜ ಅಂತಕ್ಕಂಥದ್ದು ಒಂದು ಭಾಗ. ಅವನು ರಾಜ್ಯದ ಪ್ರಮುಖ, ಅವನು ಆಡಳಿತದ, ಅದು ಸಾಮಾಜಿಕ ವ್ಯವಸ್ಥೆ ಆಗಿರ್ಬೋದು ಅಥವಾ ಯುದ್ಧಕ್ಕೆ ಸಂಬಂಧಪಟ್ಟಂಥ ವ್ಯವಸ್ಥೆ ಆಗಿರ್ಬೋದು ಅಥವಾ ರಕ್ಷಣೆಗೆ ಸಂಬಂಧಪಟ್ಟಂಥ ವ್ಯವಸ್ಥೆ ಆಗಿರ್ಬೋದು, ಎಲ್ಲದಕ್ಕೂ ಆತ ಒಂದು ಕಾರಣೀಭೂತ ಅಥವಾ ಆಧಾರ ಸ್ತಂಭ ಅಂತ ಆಗ್ತಾನೆ. ಈ ಬೌಂಡೆಡ್ ಬೈ ಧರ್ಮ, ಆತ ಧರ್ಮದಂತೆ ನಡೆಯಬೇಕು, ಧರ್ಮದ ಚೌಕಟ್ಟಿಗೆ ಆತ ಒಳಗಾಗಬೇಕು. ಹೀಗೆ ರಾಜನನ್ನು ನೆನಪು ಮಾಡ್ಕೊಳ್ತೀವಿ. ಆಫ್ಟರ್ ದಿಸ್ ವಿ ಹ್ಯಾವ್ ಟು ರಿಮೆಂಬರ್ ಮಂತ್ರಿ ಪರಿಷತ್. ದೇರ್ ವಾಸ್ ಎ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಕಾಲ್ಡ್ ಮಂತ್ರಿ ಪರಿಷತ್ ಅಂತಕ್ಕಂತಹ ಮಂತ್ರಿಗಳ ಒಂದು ಸಮೂಹವನ್ನು ಇಲ್ಲಿ ನಾವು ನೆನಪು ಮಾಡಿಕೊಳ್ತೀವಿ. ದಿಸ್ ಮಂತ್ರಿ ಪರಿಷತ್ is formed to
ಅಸಿಸ್ಟ್ ದಿ ಕಿಂಗ್ ಇನ್ ದಿ ಅಡ್ಮಿನಿಸ್ಟ್ರೇಷನ್. ಆಡಳಿತ ಯಂತ್ರವನ್ನು ಸುಸೂತ್ರವಾಗಿ ನಡೆಸಿಕೊಂಡು ಹೋಗಲು ಈ ಮಂತ್ರಿ ಪರಿಷತ್ ಅನ್ನೋದು ರಾಜನಿಗೆ ಒಂದು ಸಹಕಾರವನ್ನು ಮಾಡಬೇಕು ಅನ್ನೋದನ್ನು ಕೇಳ್ತೀವಿ. ದ ಮಿನಿಸ್ಟರ್ಸ್ ವೇರ್ ಅಪಾಯಿಂಟೆಡ್ ಬೈ ದಿ ಕಿಂಗ್ ಆಫ್ಟರ್ ಕನ್ಸಿಡರಿಂಗ್ ದಿ ಮೆರಿಟ್ಸ್ ಆ್ಯಂಡ್ ಅಬಿಲಿಟೀಸ್ ಆಫ್ ದಿ ಪೀಪಲ್ who king appointed as ministers. ಈ ಯಾರು ಮಂತ್ರಿಗಳು ಅಂತ ಆಯ್ಕೆ ಮಾಡಬೇಕು ಅಂತ ರಾಜ ನಿರ್ಧಾರ ಮಾಡಿರ್ತಾನೋ ಅವರ ಯೋಗ್ಯತೆಗಳು ಮತ್ತು ಸಾಮರ್ಥ್ಯಕ್ಕೆ ಅನುಸಾರವಾಗಿ ಆತ ಆ ಮಂತ್ರಿ ಪರಿಷತ್ನಲ್ಲಿ ಮಂತ್ರಿಗಳನ್ನು ಆಯ್ಕೆ ಮಾಡ್ತಾನೆ ಅನ್ನೋದನ್ನ ಕೇಳ್ತೀವಿ. ನಂಬರ್ ಆಫ್ ಮಿನಿಸ್ಟರ್ಸ್ ವೇರಿಡ್ ಫ್ರಾಮ್ 4 to 12. 4ರಿಂದ 12 ಮಂತ್ರಿಗಳನ್ನು ಆ ಮಂತ್ರಿ ಪರಿಷತ್ನಲ್ಲಿ ನೇಮಕ ಮಾಡಬಹುದು ಅನ್ನೋದನ್ನು ಕೇಳ್ತೀವಿ. ಈಚ್ ಮಿನಿಸ್ಟರ್ ವಾಸ್ ಇನ್ ಚಾರ್ಜ್ ಆಫ್ 1 or more ಡಿಪಾರ್ಟ್ಮೆಂಟ್ಸ್. ಈ ಮಂತ್ರಿಗಳು ಅಲ್ಲಿ 1 ಅಥವಾ ಹೆಚ್ಚು ಡಿಪಾರ್ಟ್ಮೆಂಟ್ಸ್ಗಳು ಅಂದರೆ ವಿಭಾಗಗಳು, ಅಲ್ಲಿನ ಆಡಳಿತ ವ್ಯವಸ್ಥೆಗಳಿಗೆ ಮಾಡಿದಂಥ ವಿಭಾಗಗಳಿರುತ್ತೋ ಅದರಲ್ಲಿ 1 ಅಥವಾ 1ಕ್ಕಿಂತ ಹೆಚ್ಚು ಡಿಪಾರ್ಟ್ಮೆಂಟ್ಗಳನ್ನ ಅವರು ನಿರ್ವಹಣೆ ಮಾಡ್ತಾರೆ ಅಂತ ನಾವು ಕೇಳ್ತೀವಿ. ಆಲ್ ದಿ ಮ್ಯಾಟರ್ಸ್ ವೇರ್ ಕನ್ಸಿಡರ್ಡ್ ಆ್ಯಂಡ್ ಡಿಸ್ಕಸ್ ಇನ್ ಮಂತ್ರಿ ಪರಿಷತ್. ಸಾಮಾನ್ಯವಾಗಿ ಅಲ್ಲಿ ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳನ್ನು ಮಂತ್ರಿ ಪರಿಷತ್ನಲ್ಲಿ ರಾಜನ ಸಮ್ಮುಖದಲ್ಲಿ ಚರ್ಚೆ ಮಾಡಲಾಗುತ್ತೆ ಅನ್ನೋದನ್ನು ಕೇಳ್ತೀವಿ. ಇಂಪಾರ್ಟೆಂಟ್ ಪಾಯಿಂಟ್ ಇನ್ ಮಂತ್ರಿ ಪರಿಷತ್ ಈಸ್ ದ ಕಿಂಗ್ ಕುಡ್ ಸುಪರ್ಸೀಡ್ ದಿ ಅಡ್ವೈಸ್ ಆಫ್ ದಿ ಮಂತ್ರಿ ಪರಿಷತ್. ಈ ಒಟ್ಟು 4ರಿಂದ 12, 4 ಇರ್ಬೋದು ಅಥವಾ ಹೆಚ್ಚಾಗಿ 12 ಇರಬಹುದು. ಈ 4ರಿಂದ 12 ಮಂತ್ರಿ ಪರಿಷತ್ ಇರುತ್ತೆ. ಈ ಮಂತ್ರಿ ಪರಿಷತ್ ಹೇಳಿದಂತಹ ಸಲಹೆ, ಸೂಚನೆ ಅಥವಾ ಇನ್ಯಾವುದೇ ಕೆಲಸದ ಬಗ್ಗೆ, ಕಾರ್ಯದ ಬಗ್ಗೆ ಒಂದು ನಿರ್ಧಾರ ಅಂತ ಬಂದಾಗ ಅದನ್ನು ರಾಜ ತಿರಸ್ಕರಿಸಬಹುದು, ನಿರಾಕರಿಸಬಹುದು ಅಥವಾ ಅದನ್ನು ಬದಲಾಯಿಸಬಹುದು. ದ ಕಿಂಗ್ ಕುಡ್ ಸೂಪರ್ಸೀಡ್ ದಿ ಅಡ್ವೈಸ್ ಆಫ್ ಮಂತ್ರಿ ಪರಿಷತ್. ಹಾಗೆ ಸೆಕ್ರೆಟೇರಿಯಟ್ ಅನ್ನೋದನ್ನು ನೆನಪು ಮಾಡ್ಕೊಳ್ತೀವಿ. ಇಲ್ಲಿ ಸಚಿವಾಲಯ ಅಂತ ಹೇಳಿದಾಗ ಅಡ್ಮಿನಿಸ್ಟ್ರೇಷನ್ or administrative matters of administration of the central government were divided into 30 departments, each under a superintendent. 30 ವಿಭಾಗಗಳು ಈ ಆಡಳಿತ ವ್ಯವಸ್ಥೆಯಲ್ಲಿ ಇರುತ್ತೆ. ಸಚಿವಾಲಯ ಅಂತ ಹೇಳಿದಾಗ ನೆನಪು ಮಾಡ್ಕೊಳ್ತೀವಿ. ಈ ಪ್ರತಿಯೊಂದು ವಿಭಾಗಕ್ಕೆ ಒಬ್ಬೊಬ್ಬ ಪ್ರಮುಖ ಅಂತ ಇರ್ತಾನೆ. ದೇ ಡೀಲ್ ವಿತ್ ಆಕ್ಟಿವಿಟೀಸ್ ಆಫ್ ಸ್ಟೇಟ್ ಆಸ್ ಇರಿಗೇಷನ್, ಮಾರ್ಕೆಟ್, ಎಜುಕೇಷನ್ ಆ್ಯಂಡ್ ಹ್ಯೂಮನ್ ರಿಲೀಫ್. ಈ ಸಚಿವಾಲಯಗಳು ಪ್ರತಿಯೊಂದು ಸಚಿವಾಲಯಕ್ಕೂ ಪ್ರತಿಯೊಂದು ವಿಭಾಗಕ್ಕೂ ಒಬ್ಬೊಬ್ಬ ಪ್ರಮುಖ ಅಂತ ಇದ್ದಾನೆ. ಇವುಗಳ ಕೆಲಸ ಏನು ಅಂತಂದರೆ ಕೃಷಿಯಲ್ಲಿ ಅಥವಾ ಉಳುಮೆಯಲ್ಲಿ ಇರಿಗೇಷನ್, ಮಾರ್ಕೆಟ್ ಮಾರುಕಟ್ಟೆಯಲ್ಲಿ, ಎಜುಕೇಷನ್ ಶಿಕ್ಷಣದಲ್ಲಿ, ಹಾಗೆ ಹ್ಯೂಮನ್ ರಿಲೀಫ್ ಅಂತಂದರೆ ಈ ನೈಸರ್ಗಿಕ ವಿಕೋಪಗಳು ಉಂಟಾದಾಗ ಅದರ ನಿರ್ವಹಣೆ ಮಾಡೋದು ಈ ಸಚಿವಾಲಯದ ಕೆಲಸ ಅನ್ನೋದನ್ನು ನೆನಪು ಮಾಡ್ಕೊಳ್ತೀವಿ. ಆ್ಯಂಡ್ ಆಲ್ಸೋ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್. ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್ ಅಂತ ಹೇಳಿದಾಗ ಇನ್ ದಿ ಮೌರ್ಯನ್ ಎಂಪೈರ್ ದ ಕಿಂಗ್ ವಾಸ್ ದಿ ಹೈಯೆಸ್ಟ್ ಕೋರ್ಟ್ ಆಫ್ ಅಪೀಲ್. Nowadays we consider the Supreme Court as a highest court of appeal. In those days, in Mauryan Empire, king was the highest court of appeal. The Mauryan Empire had 2 types of courts called as dharmasthayas, which deal with civil cases, and kantakashodanas, which deal with
First one is Dharmastheyas. Dharmastheyas. And second one is Kantaka Shodhanas. Kantaka Shodhanas. This Dharmastheya deals with civil cases. This Kantaka Shodhana deals with criminal cases in administration of justice. These courts existed in all towns and village assemblies and as well as in cities. Towns, cities, villages have these courts, and also its headmen were responsible for justice in their areas. ಅಲ್ಲಿರತಕ್ಕಂತಹ ಗ್ರಾಮಗಳ ನಗರಗಳ ಪ್ರಮುಖನು ಅಲ್ಲಿಯ ನ್ಯಾಯ ವ್ಯವಸ್ಥೆಗೆ ಆತ ಒಂದು ಕಾರಣೀಭೂತ ಆಗ್ತಾನೆ ಅಥವಾ ಆತ ಅದನ್ನು ಗಮನಿಸ್ತಾನೆ ಅನ್ನೋದನ್ನು ಕೇಳ್ತೀವಿ. Megasthanies observed that punishment were severe, which included beheading and amputation of limbs. ಮೆಗಾಸ್ಥಾನಿಸ್ ಬಗ್ಗೆ ನಾವು ಕೇಳಿದ್ದೀವಿ. ಆತ ರಾಯಭಾರಿಯಾಗಿ ಇಲ್ಲಿ ಬಂದಾಗ ಆತ ಇಲ್ಲಿಯ ನ್ಯಾಯ ವ್ಯವಸ್ಥೆಯನ್ನ ಮತ್ತು ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್ ಅಂತ ಏನು ಹೇಳ್ತೀವಿ, ನ್ಯಾಯದ ಆಡಳಿತವನ್ನು ಆತ ನೋಡ್ತಾನೆ. ಇಲ್ಲಿ ತಪ್ಪು ಮಾಡಿದ ವ್ಯಕ್ತಿಗೆ ತಲೆ ಕತ್ತರಿಸುವುದರಿಂದ ಹಿಡಿದು ಆತನ ಅಂಗಗಳನ್ನು ಕತ್ತರಿಸುವ ಒಂದು ಶಿಕ್ಷೆಯನ್ನು ಆತ ಕಣ್ಣಾರೆ ನೋಡಿದ್ದನ್ನು ಬರೆದಿದ್ದಾನೆ ಅನ್ನೋದನ್ನು ಕೇಳ್ತೀವಿ. ಹಾಗೆ ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್, ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ಕೊಳ್ಬೇಕಾದ್ರೆ ಹಣಕಾಸಿನ ಆಡಳಿತ ಅಥವಾ ವ್ಯವಹಾರದ ಆಡಳಿತ ಅಥವಾ ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದಾಗ ಲ್ಯಾಂಡ್ ರೆವಿನ್ಯೂ ವಾಸ್ ದಿ ಮೇನ್ ಸೋರ್ಸ್ ಆಫ್ ಇನ್ಕಮ್ ಆಫ್ ದಿ ಸ್ಟೇಟ್. ಭೂ ಮಾರಾಟ ಅನ್ನೋದು ಆವತ್ತಿನ ಮೌರ್ಯ ಸಾಮ್ರಾಜ್ಯದ ಬಹಳ ದೊಡ್ಡ ಪ್ರಮುಖ ಒಂದು ಹಣಕಾಸಿನ ವ್ಯವಸ್ಥೆಗೆ ಸಂಬಂಧಪಟ್ಟಿದ್ದು ಅನ್ನೋದನ್ನು ಕೇಳ್ತೀವಿ. ಆಡಳಿತ ವ್ಯವಸ್ಥೆಯಲ್ಲಿ 1/6 of the produce was fixed as the tax. ನೋಡಿ, ರೆವಿನ್ಯೂ ಸಿಸ್ಟಮ್ ಅಂತ ಹೇಳುವಾಗ, ಹಣಕಾಸಿನ ವ್ಯವಸ್ಥೆ ಅಂತ ಹೇಳುವಾಗ ಇಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕಾಗಿದ್ದು, ರೈತ ತಾನು ಬೆಳೆದ ಬೆಳೆಗಳಲ್ಲಿ ಅದನ್ನು 6 ಭಾಗ ಮಾಡಿದರೆ ಅದರಲ್ಲಿ 1 ಭಾಗವನ್ನು ಆತ ತನ್ನ ತೆರಿಗೆಯ ರೂಪದಲ್ಲಿ ಆತ ಕೊಡಬೇಕಾಗಿತ್ತು ಅನ್ನೋದನ್ನು ಕೇಳ್ತೀವಿ. ಟ್ಯಾಕ್ಸಸ್ ವೇರ್ ಕಲೆಕ್ಟೆಡ್ ಬೋತ್ ಇನ್ ಕ್ಯಾಶ್ ಅಂಡ್ ಕೈಂಡ್. ಟ್ಯಾಕ್ಸಸ್ ತೆರಿಗೆ ಸಂಗ್ರಹ ಅಂತ ಹೇಳುವಾಗ ಅದು ಹಣಕಾಸಿನ ರೂಪದಲ್ಲಿಯೂ ಮತ್ತು ಬೇರೆ ಬೇರೆ ಧಾನ್ಯಗಳ ರೂಪದಲ್ಲಿ ಆ ರೀತಿಯಲ್ಲೂ ಸಂಗ್ರಹ ನಡೀತಿತ್ತು. ಇಟ್ ಇನ್ಕ್ಲೂಡೆಡ್ ಇನ್ ಬೋತ್ ಕ್ಯಾಶ್ ಅಂಡ್ ಕೈಂಡ್. They are collected by local officers. Taxes were also levied on professions, houses, cattle, livestock, and forest products and sales tax. ಕೇವಲ ಧಾನ್ಯಗಳ ರೂಪದಲ್ಲಿ ಮಾತ್ರ ತೆರಿಗೆ ಸಂಗ್ರಹ ಅಲ್ಲ, ಹಣದ ರೂಪದಲ್ಲಿಯೂ ಅದು ಸಂಗ್ರಹ ಆಗ್ತಾ ಇತ್ತು. ಅದಲ್ಲದೆ ಅನೇಕ ಉದ್ಯೋಗಗಳ ಮೇಲೆ, ಮನೆಗಳ ಮೇಲೆ, ಹಾಗೆ ಪ್ರಾಣಿ ಸಾಕಾಣಿಕೆಯ ಮೇಲೆ, ಆಮೇಲೆ ಅರಣ್ಯ ಅಥವಾ ಕೃಷಿ ಭೂಮಿಯ ಮೇಲೆ, ಹೀಗೆ ಉತ್ಪಾದನೆಯಾಗುವಂತಹ ವಸ್ತುಗಳ ಮೇಲೆ ಅನೇಕ ರೀತಿಯ ತೆರಿಗೆ ಸಂಗ್ರಹಗಳನ್ನು ನಾವಿಲ್ಲಿ ಕೇಳ್ತೀವಿ. ಆ್ಯಂಡ್ ಆಲ್ಸೋ we will remember the provincial government or ಪ್ರಾಂತೀಯ ಆಡಳಿತ ಅಂತ ನಾವು ಇದನ್ನು ಕರೀಬಹುದು. Mauryan Empire was divided into five provinces with their capitals. It divided into 5 provinces with their capitals
capitals namely known as Girnar, Takshashila, Ujjain, Tosali and Suvarnagiri. These are the capitals of 5 provinces. This Mauryan Empire divided into 5 provinces, capitals known as Girnar, Takshashila, Ujjain, Tosali and Suvarnagiri. Each province was put under the charge of a governor belonging to the royal family or one of the relatives of the king. ಈ 5 ಪ್ರಾಂತಗಳು ಅಥವಾ ಪ್ರಾಂತೀಯ ಆಡಳಿತ ವ್ಯವಸ್ಥೆ ಅಂತ ಹೇಳುವಾಗ ಈ 5 ಭಾಗಗಳಲ್ಲಿ ರಾಜ್ಯ ಮನೆತನಗಳಿಗೆ ಸೇರಿದಂತಹ ಒಬ್ಬ ವ್ಯಕ್ತಿ ಅದಕ್ಕೆ ಪ್ರಮುಖ ಅಂತ ಇರ್ತಿದ್ದ, ಅಥವಾ ರಾಜನ ಒಬ್ಬ ಸಂಬಂಧಿಕ, ರಿಲೇಟಿವ್ಸ್ ಆಫ್ ದಿ ಕಿಂಗ್, ರಾಜನ ಒಬ್ಬ ಸಂಬಂಧಿಕ ಅದಕ್ಕೆ ಪ್ರಮುಖನಾಗಿ ಇರ್ತಿದ್ದ ಅನ್ನೋದನ್ನು ನಾವು ಕೇಳ್ತೀವಿ. ದ provinces were further divided into districts that were governed by sthanikas. ನೋಡಿ, ಅಲ್ಲಿ ಮುಂದೆ ಈ ಪ್ರಾಂತೀಯ ಆಡಳಿತ ವ್ಯವಸ್ಥೆ ಆದಮೇಲೆ ನಾವು ನೆನಪು ಮಾಡಿಕೊಳ್ಳೋದು, ಅಲ್ಲಿ ಅದು ಆಮೇಲೆ ಜಿಲ್ಲೆಗಳಾಗಿ ವಿಂಗಡಣೆ ಆಗತ್ತೆ. ಆ ಜಿಲ್ಲೆಗಳನ್ನು ನೋಡಿಕೊಳ್ಳುವ ವ್ಯಕ್ತಿಗೆ ಸ್ಥಾನಿಕ ಅಥವಾ ಸ್ಥಾನಿಕಾಸ್ ಅಂತ ನಾವು ಕರಿತೀವಿ. And Gramika was the head of the village. ಗ್ರಾಮದ ಪ್ರಮುಖರನ್ನ ಗ್ರಾಮಿಕ ಅಂತ ಕರಿತೀವಿ. The member of royal family or relatives of the king was appointed as head of the provinces. These provinces further divided into districts. The head of the district is known as Thanika, and further divided into villages. The head of the village is known as Gramika, and the official in charge of 10 villages. Official in charge of 10 villages is known as Gopa. Known as Gopa. 10 ಗ್ರಾಮಗಳು ಸೇರಿದಂತಹ ಒಂದು ಸಮೂಹ ವ್ಯವಸ್ಥೆಗೆ ಅದರ ಒಬ್ಬ ಪ್ರಮುಖನಿಗೆ ಗೋಪ ಅಂತ ನಾವು ಕರಿತೀವಿ. ಅಶೋಕ appointed Dharma Mahamatras both at the center and in the provinces. ಅಶೋಕನು ಧರ್ಮ ಮಹಾಮಾತ್ರರು ಅನ್ನುವ ವ್ಯಕ್ತಿಗಳನ್ನ ಧರ್ಮದ ವಿಷಯಕ್ಕೆ ಸಂಬಂಧಪಟ್ಟಂತೆ ನೇಮಕ ಮಾಡಿದ. ಕೇವಲ ಅದು ಕೇಂದ್ರೀಯ ಆಡಳಿತ ವ್ಯವಸ್ಥೆಯಲ್ಲಿ ಮಾತ್ರ ಅಲ್ಲ, ಏನು ಪ್ರಾಂತೀಯ ವ್ಯವಸ್ಥೆ 5 ಪ್ರಾಂತ್ಯಗಳು ಅಂತ ಹೇಳ್ತೀವಿ, ಅಲ್ಲೂ ಕೂಡ ಅಶೋಕ ಧರ್ಮ ಮಹಾಮಾತ್ರರನ್ನು ನೇಮಕ ಮಾಡಿದ ಅನ್ನೋದನ್ನು ಕೇಳ್ತೀವಿ. ಅಂಡ್ ಆಲ್ಸೋ ವಿ ಹ್ಯಾವ್ ಟು ರಿಮೆಂಬರ್ ಸಿಟಿ ಅಡ್ಮಿನಿಸ್ಟ್ರೇಷನ್. The Greek ambassador Megasthenes gave very detailed description about the administration of Pataliputra. ನಗರದ ಆಡಳಿತ ವ್ಯವಸ್ಥೆ ಅಂತ ಹೇಳುವಾಗ ಪಾಟಲಿಪುತ್ರದ ಬಗ್ಗೆ ಗ್ರೀಕ್ ರಾಯಭಾರಿ ಮೆಗಸ್ಥನೀಸ್ ಸವಿಸ್ತಾರವಾದ ವಿವರಣೆಯನ್ನು ಕೊಟ್ಟಿದ್ದನ್ನು ನಾವು ನೋಡ್ತೀವಿ. The administration of the city was entrusted to a committee of 30 members. Entrusted to a committee of 30 members divided into 6 boards of 5 each. 5 ಜನರ 6 ವಿಭಾಗಗಳಾಗಿ ಭಾಗವಾದಂತಹ ಮತ್ತು 30 ಜನರಿರುವಂತಹ ಒಂದು ಕಮಿಟಿಯನ್ನು ನಗರದ ಆಡಳಿತದಲ್ಲಿ ನಾವು ನೋಡ್ತೀವಿ. They looked after roads, markets, hospitals, temples, schools and water supply. ಈ ನಗರದ ಆಡಳಿತ ವ್ಯವಸ್ಥೆಯಲ್ಲಿ ಇರತಕ್ಕಂತಹ 30 ಜನರ ಅಥವಾ 6 ವಿಭಾಗಗಳ ಈ ಜನರ ಕೆಲಸ ಏನು ಅಂತಂದ್ರೆ, ಅವರು ರಸ್ತೆಗಳು, ಮಾರುಕಟ್ಟೆಗಳು, ಆಸ್ಪತ್ರೆಗಳು, ಮಂದಿರಗಳು
ಶಾಲೆಗಳು ಹಾಗೆ ನೀರಿನ ವ್ಯವಸ್ಥೆಯನ್ನು ಅವರು ನೋಡ್ತಾ ಇದ್ರು ಅನ್ನೋದನ್ನು ಕೇಳ್ತೀವಿ. ಅಂಡ್ ಆಲ್ಸೋ ವಿ ವಿಲ್ ರಿಮೆಂಬರ್ ದಿ ಮಿಲಿಟರಿ ಅಡ್ಮಿನಿಸ್ಟ್ರೇಷನ್. ಮಿಲಿಟರಿ ಅಡ್ಮಿನಿಸ್ಟ್ರೇಷನ್. ದಿಸ್ ಮಿಲಿಟರಿ ಅಡ್ಮಿನಿಸ್ಟ್ರೇಷನ್ ಆಫ್ Chandragupta was very efficient and well organized. ಚಂದ್ರಗುಪ್ತನ ಸೈನ್ಯದ ವ್ಯವಸ್ಥೆ ಅಥವಾ ಸೈನ್ಯಾಡಳಿತ ಅಂತ ಹೇಳುವಾಗ ಚಂದ್ರಗುಪ್ತನ ಸೈನ್ಯ ಅದು ಅತ್ಯಂತ ಸುವ್ಯವಸ್ಥಿತವಾದ ಯೋಜಿತ ಸೈನ್ಯವಾಗಿತ್ತು ಅಥವಾ ವ್ಯವಸ್ಥೆಯನ್ನು ಹೊಂದಿತ್ತು ಅನ್ನೋದನ್ನು ಕೇಳ್ತೀವಿ. ದ ಕಿಂಗ್ ಪರ್ಸನಲಿ ಲೆಡ್ ದಿ ಆರ್ಮಿ ಡ್ಯೂರಿಂಗ್ ವಾರ್ಸ್. ಯುದ್ಧದ ಸಂದರ್ಭದಲ್ಲಿ ರಾಜನೇ ಸೈನ್ಯದ ನೇತೃತ್ವವನ್ನು ವಹಿಸ್ತಾ ಇದ್ದ ಅನ್ನೋದನ್ನು ಕೇಳ್ತೀವಿ. ದ ಆರ್ಮಿ ಆಫ್ ಚಂದ್ರಗುಪ್ತ, ದ ಆರ್ಮಿ ಆಫ್ ಚಂದ್ರಗುಪ್ತ ಕನ್ಸಿಸ್ಟೆಡ್ ಆಫ್ 6 lakh infantry. 6 lakh infantry and also 30,000 cavalry and 9,000 elephants. ಚಂದ್ರಗುಪ್ತನ ಬೃಹತ್ ಸೈನ್ಯ 6 ಲಕ್ಷ ಕಾಲಾಳುಗಳನ್ನು ಹೊಂದಿತ್ತು, 30,000 ಅಶ್ವದಳವನ್ನು ಹೊಂದಿತ್ತು, 9,000 ಆನೆಗಳನ್ನು ಹೊಂದಿತ್ತು ಅನ್ನೋದನ್ನು ಕೇಳ್ತೀವಿ. ದ ವಾರ್ ಆಫೀಸ್ ವಾಸ್ ಅಡ್ಮಿನಿಸ್ಟರ್ಡ್ ಬೈ 6 boards, each consisting of 5 members. ಈ ಯುದ್ಧದ ಒಂದು ಕಾರ್ಯವನ್ನು ನಿರ್ವಹಣೆ ಮಾಡೋದಕ್ಕೆ ಅಥವಾ ಸೈನ್ಯಾಡಳಿತ ಅಂತ ಏನು ಕರಿತೀವಿ, ಇದನ್ನು ನಿರ್ವಹಣೆ ಮಾಡೋದಕ್ಕೆ ಅಲ್ಲಿ 6 ವಿಭಾಗಗಳಿತ್ತು. ಹಿಂದೆ ನೋಡಿದಂತೆ ನಾವು ಈ 6 ವಿಭಾಗಗಳಲ್ಲಿ ಪ್ರತಿ ವಿಭಾಗದಲ್ಲಿ 5 ಜನ ಇರ್ತಿದ್ರು ಅನ್ನೋದನ್ನು ಕೇಳ್ತೀವಿ. These 5 were, first one is navy, second one is transport, third one is infantry, fourth one is cavalry, fifth one is chariots, and sixth one is elephant force. ಒಂದನೇದು ನೌಕಾಸೇನೆ, ಎರಡನೇದು ಸರಬರಾಜು, ಮೂರನೇದು ಕಾಲಾಳುಗಳು, ನಾಲ್ಕನೇದು ಅಶ್ವದಳ, ಐದನೇದು ರಥಗಳು, ಆರನೇದು ಗಜದಳ ಅಥವಾ ಆನೆಯ ಒಂದು ಹಿಂಡು ಅಥವಾ ಸೈನ್ಯ ಅಂತ ನಾವು ಹೇಳ್ತೀವಿ. ಸೊ ದೀಸ್ ಆರ್ ದಿ contributions of Mauryan Empire regarding Mauryan administration, and in further we will discuss the art and architecture of Mauryan Empire, and also we will remember the Shatavahanas in next period. I will finish here. Thank you one and all.